ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತು ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ನಮ್ಮ ಅಮ್ಮನ್ನ ಕೇಳ್ತೀನಿ, ನಮ್ಮಮ್ಮ ಏನಂತಾರೆ. ನಮ್ಮ ಅಮ್ಮನಿಗೆ ಇಷ್ಟ ಆಗೋಲ್ಲ. ಯಾವಾಗ ಹೇರ್ ಕಟ್ ಮಾಡಿಸಿದ್ರು ಗುರ್ರು ಅಂತಾರೆ. ನಮ್ಮ ಅಮ್ಮನಿಗೆ ಲಾಂಗ್ ಹೇರ್ ಅಂದರೆ ಇಷ್ಟ ಆಗುತ್ತೆ, ನನಗೂ ಲಾಂಗ್ ಹೇರ್ ಅಂದರೆ ಇಷ್ಟ ಆಗುತ್ತೆ. ಬಟ್ ಹೇರ್ ಫಾಲ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಯಾಕೋ ನನಗೆ ಲಾಂಗ್ ಹೇರು ಸದ್ಯಕ್ಕೆ ಇಷ್ಟ ಆಗ್ತಾಯಿಲ್ಲ. ಶಾರ್ಟ್ ಹೇರ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಮೇಂಟೈನ್ ಮಾಡೋದನ್ನು ಕಷ್ಟ ಆಗುತ್ತೆ. ಇವಾಗ ಪಾಪು ಇರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ನನಗೆ ಕಷ್ಟ ಅನಿಸುತ್ತೆ. ಅದಕ್ಕೆ ಯಾವ ಹೇರ್ ಕಟ್ ಮಾಡಿಸ್ಕೊತೀನಿ. ತುಂಬ ತಿನ್ನಾಗ್ಬಿಟ್ಟಿದೆ ಹೇರ್ ಫಾಲ್ ಆಗೋದ್ರಿಂದ. ತಿಕ್ಕಾಗಿದ್ದರೆ ಸ್ವಲ್ಪ ಲೇಯರ್ ಸ್ವಲ್ಪ ಜಾಸ್ತಿ ಎಲ್ಲ ಕೊಡಿಸಿ ಮಾಡಿಸ್ಕೊಬೋದಾಗಿತ್ತು. ನೋಡೋಣ ಯಾವ ಹೇರ್ ಕಟ್ ನನಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಒಂದಷ್ಟು ಪಿಕ್ಚರ್ಸ್ನ ತೊಗೊಂಡಿದ್ದೀನಿ. ನೋಡೋಣ ನನ್ನ ಫೇಸ್ಗೆ ಯಾವ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಹೇರ್ ಕಟ್ನ ಮಾಡಿಸ್ಕೊಬೇಕು. ಹಂಗೆ ಒಂಚೂರು ಐಬ್ರೋಸ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ನೋಡೋಣ ಏನೇನು ಮಾಡಿಸ್ಕೊತೀನಿ. ಆಮೇಲೆ ನಮ್ಮಮ್ಮನ ಬಂದಮೇಲೆ ನಮ್ಮಮ್ಮ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ತೋರಿಸ್ತೀನಿ. ಎಷ್ಟು ತನಕ ಹೇರ್ ಕಟ್ ಮಾಡಿಸ್ತೀನಿ ಅಂತಂದ್ಬಿಟ್ಟು ಕೇಳ್ತೀನಿ ನಮ್ಮಮ್ಮನ ಏನಂತಾರೆ, ನೋಡೋಣ. ಈ ಬಟ್ಟೆನ ನಾನು ಝೋಡಿಯೋದಲ್ಲಿ ತೊಗೊಂಡಿದ್ದು, ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ತೊಗೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ನಮ್ಮಮ್ಮನ ಜೊತೆ ನಮ್ಮ ಊರಿನ ಶೈಲಿಯಲ್ಲಿ ಯಾವ ಥರ ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ನಾರ್ಮಲಾಗಿ ನಾವು ಸ್ವಲ್ಪ ರಾಗ ಹೇಳ್ಕೊಂಡು ಮಾತಾಡ್ತೀನಿ. ಒಂದೊಂದು ಸಲ ನಾರ್ಮಲಾಗಿ ಮಾತಾಡ್ತೀನಿ. ಎಷ್ಟು ಮಾಡ್ತೀನಿ ಅಂತ ಮಾಡಿಸ್ಕೊಂಡ್ಮೇಲೆ ಗುರ್ರ ಬೇಡ ನೀನು ಈಗಲೇ ಹೇಳ್ಬಿಡು ನಂಗೆ. ಹೇಳು ಎಷ್ಟು ಮಾಡಿಸ್ಕೊಬರ್ಲಿ ಅಂತ ಹೇಳಮ್ಮ. ಅಮ್ಮ ಆಮೇಲೆ ನೋಡ್ಬೇಕು ಫೋನಾಗ ಹೇಳು ಎಷ್ಟು ಮಾಡಿಸ್ಲಿ ಅಂತ. ಹೇಳಮ್ಮ ಮಮ್ಮಿ, ಹೇಳು ಎಷ್ಟು ಮಾಡಿಸ್ಲಿ ಅಂತ. ಇಷ್ಟು ಮಾಡಿಸ್ಲಾ? ಇಷ್ಟು ಮಾಡಿಸ್ಲಾ? ಹಾಂ, ಇಷ್ಟದ ಇದ್ಯಾವ ಹೇರ್ ಕಟ್ ಮಾಡ್ತದ ಹಂಗಾದ್ರೆ? ಇಷ್ಟ 1 ಇಂಚ ಅಮ್ಮ ಈಜುತ್ತಲ್ವಾ ಇದೀಜ ಇಷ್ಟು ಇಷ್ಟು ಮಾಡಿಸ್ತೀನಿ ಕಮ್ಮಿ. ಇವಾಗ ಏನು ಚೆನ್ನಾಗೈತೆ ಅನ್ಕೊಂಡಿದ್ಯಾ? ಇಷ್ಟುದ ಮಾಡಿಸ್ತೇನೆ, ಸರಿನಾ? ಫ್ರೆಂಡ್ಸ್, ಐಬ್ರೋಸು ಕೂಡ ಮಾಡಿಸ್ಕೊಂಡ, ಹೇರ್ ಕಟ್ಟು ಕೂಡ ಮಾಡಿಸ್ಕೊಂಡ. ನೋಡಿ ಹೇಗೆ ಕಾಣಿಸ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನಿಜವಾಗ್ಲೂ ಯಾಕೆ ಹೇರ್ ಕಟ್ ಮಾಡಿಸ್ಕೊಂಡೆ ಅಂತ ಫುಲ್ ಬೇಜಾರಾಗ್ತಾಯಿದೆ. ಯಾಕೋ ನನಗೇನೆ ಇಷ್ಟ ಆಗಿಲ್ಲ. ಇವಾಗ ನಾನು ಹೇರ್ ಕಟ್ ಮಾಡಿದ್ರಲ್ಲ, ಅವಳು ಹೊಸೊಬ್ಬರು ಇದ್ದರು, ಇನ್ನೊಬ್ರಿಗೆ ಹೇರ್ ಕಟ್ ಮಾಡ್ತಾಯಿದ್ರು. ಅವ್ರ ಹತ್ರ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನಿದ್ದೆ. ಸರಿ ಇವರು ಮಾಡ್ತೇನೆ ಅಂದ್ರಲ್ಲ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ನಿಜವಾಗ್ಲೂ ನನಗೇ ಬೇಜಾರಾಗ್ತಾಯಿದೆ. ಅವಳಿಗೆ ಕೋಳಿ ಪುಕ್ಕ ಥರ ಬರುತ್ತೆ ನೋಡಿ, ಆ ಥರ ಆಗಿಬಿಟ್ಟಿದೆ. ನಮ್ಮಮ್ಮ ಅಂತೂ ಒಸಿ ರೇಗಿಸ್ತಾ ಇಲ್ಲ. ನಾನು ಬಂದಮೇಲೆ ವೀಡಿಯೋನೇ ಮಾಡ್ಕೊಂಡಿಲ್ಲ. ನನಗೇ ಬೇಜಾರಾಯಿತು ತೋರ್ಸೋಕ್ಕೆ. ನಮ್ಮಮ್ಮ ಬೇರೆ ತೋರಿಸು ನಾನು ಕೂದಲು ಮುಚ್ಕೊಂಡು ಓಡಾಡ್ತೈತೆ. ನಿಜ ನನಗಂತೂ ಸಖತ್ ಡಿಸಪಾಯಿಂಟೆಡ್ ಆಗಿಬಿಟ್ಟೈತೆ. ಸಖತ್ ಇಷ್ಟ ಆಗಿಲ್ಲ ನನಗೇ ಹೇರ್ ಕಟ್ಟು. ಅದಕ್ಕೆ ನಾನು ಬಂದ ತಕ್ಷಣ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಹೇರ್ ಕಟ್ ಅಂದ್ಬಿಟ್ಟು. ಬಟ್ ಒಂದು ಸ್ವಲ್ಪ ಯಾವುದೇ ಹೇರ್ ಕಟ್ ಮಾಡಿಸಿದ್ರೂ 1 ವಾರ ಬೇಕು. ಒಂಚೂರು ಗ್ರೋತ್ ಆದಮೇಲೆ ಅದು ಚೆನ್ನಾಗಿ ಕಾಣಿಸೋದು. ಅಲ್ಲಿ ತನಕ ಸ್ವಲ್ಪ ನಮಗೂ ಕೂಡ ಅಡ್ಜಸ್ಟ್ ಆಗಬೇಕಲ್ವಾ. ನೋಡೋಣ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ಅಂತೂ ನಿನ್ನೆ ರಾತ್ರಿನೂ ರೇಗಿಸ್ತಾಯಿತ್ತು. ಅವರೆಲ್ಲ ಸ್ವಲ್ಪ ಜೆಲ್ಲೆಲ್ಲ ಹಾಕಿರ್ತಾರಲ್ವ,
ಸಿರಮ್ ಎಲ್ಲ ಅದು ಸ್ವಲ್ಪ ಜಾರ್ಕೋತಾಯಿತ್ತು ಅಂದ್ಬಿಟ್ಟು ನಾನು 2 ರಬ್ಬರ್ ಬ್ಯಾಂಡ್ನ ಹಾಕ್ಕೊಂಡಿದ್ನಲ್ವ. ಹೆಂಗೋ ಪಾಪ ಹೆಣ್ಣು 1 ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇತ್ತು. ಪಾಪ ಹೇರ್ ಕಟ್ ಮಾಡಿಸ್ಕೊಂಡು 2 ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋಂಗಾಗೋಯ್ತು ಅಂತ ರೇಗಿಸ್ತಾಯಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು, ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಪಾಪುಗೆ ಕಿವಿನ ಚುಚ್ಚಿಸ್ಬೇಕು, ಆ ಒಂದು ವಿಡಿಯೋನ ಹಾಕ್ತೀನಿ. ಆ್ಯಕ್ಚುಲಿ ಇದನ್ನು ಮಂಡೇ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಬುಧವಾರ ಅಪ್ಲೋಡ್ ಮಾಡ್ತೀನಿ. ಸೋಮವಾರ ಪಾಪುಗೆ ಕಿವಿ ಚುಚ್ಚಿಸ್ಬೇಕು ಅಂದ್ಬಿಟ್ಟು ರೆಡಿನ ಮಾಡ್ಕೊಂಡಿರೋದು. ಮತ್ತು ನಿಜ ನನಗೆ ಹೇರ್ ಕಟ್ ಅಂತೂ ನಿಜ ಇಷ್ಟ ಆಗಲಿಲ್ಲ. ಏನೋ ಗಾದೆ ಅಂತಾರಲ್ಲ, ಇರ್ನಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ. ಸರಿ ಬಿಡು ಹೋಗಲಿ ಅಂದ್ಬಿಟ್ಟು ಇನ್ನೇನು ಹೇರ್ ಕಟ್ ಆಗಿಬಿಟ್ಟಿದೆ. ಮತ್ತು ಏನು ಚಿಂತೆ ಮಾಡಿದ್ರೆ ಇನ್ನೂ ಪ್ರಯೋಜನ ಇಲ್ಲ, ಬೆಳೆಯೋವರೆಗೆ ಸುಮ್ಮನೆ ಇರಬೇಕು. ಮತ್ತು ಇನ್ನು ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಬಾರ್ದು ಅನ್ನೋ ಥರ ಫೀಲ್ ಆಗಿಬಿಟ್ಟೈತೆ. ಇದು ಸಾಯಂಕಾಲ ಟೈಮು ಈರುಳ್ಳಿ ಬಜ್ಜಿನ ಪ್ರಿಪೇರ್ ಮಾಡ್ತಾಯಿದ್ವಿ. ಇವಾಗಂತೂ ಮಳೆ ಮತ್ತು ಒಂಥರ ಚಳಿ ಇರೋದ್ರಿಂದ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಕ್ಚುಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ನಮ್ಮ ಮನೆಯವ್ರು ಬಂದ್ರಲ್ಲ, ಅವರು ಏನಾದರೂ ಬಿಸಿ ಬಿಸಿಯಾಗಿ ಮಾಡು ಅಂದಿದ್ದಕ್ಕೆ ಮಾಡಿದ್ದು. ಇಲ್ಲಾಂದರೆ ಅಷ್ಟಾಗಿ ನಾನು ಬಜ್ಜಿ ಬೋಂಡ ಎಲ್ಲ ಪ್ರಿಫರ್ ಮಾಡೋದೇ ಇಲ್ಲ. ನಾನೇನಿದ್ರು ಗೊತ್ತಲ್ಲ, ವೆಜ್ ಈ ಥರ ತಿನ್ನೋದು ನಾನು. ಸರಿ ಅಂದ್ಬಿಟ್ಟು ಕೇಳಿದ್ರಲ್ಲ, ಆಮೇಲೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಾನು ಅಂದ್ಬಿಟ್ಟು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದೆ. ಈರುಳ್ಳಿ ಪಕೋಡನ ಮಾಡ್ತಾಯಿದ್ದೆ. ಫಸ್ಟು ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿಕೊಂಡು ಕಡಲೆ ಹಿಟ್ಟು, ಸ್ವಲ್ಪ ಬೇಕಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಬೋದು. ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ಹಾಕೊಳ್ಳೋಕೆ ಹೋಗಿಲ್ಲ. ಸ್ವಲ್ಪ ಜೀರಿಗೆ ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಕಾದಿದ ಎಣ್ಣೆ ಬರುತ್ತೆ ನೋಡಿ, ಅದನ್ನು ಒಂದು 2-3 ಚಮಚ ಅಷ್ಟು ಹಾಕ್ಕೊಬೇಕು. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಈ ಬಜ್ಜಿ ಅಂತಲ್ಲ, ಯಾವ ಬಜ್ಜಿ ಮಾಡಿದ್ರೂ ಕಾದಿರೋ ಎಣ್ಣೆನ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ನಾನು ಸೋಡಾನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಪ್ಲೇನಾಗಿ ಮಾಡಿದ್ದೀನಿ. ಸೋಡಾ ಹಾಕಿದ್ರೆ ಇಲ್ಲ ಅಂದರೆ ಸೋಡಾ ಹಾಕೋಕ್ಕೆ ಹೋಗಿಲ್ಲ. ಕೆಲವೊಂದು ಹಿಟ್ಟುಗಳು ಚೆನ್ನಾಗಿರಲ್ಲ, ಅಂಥವಕ್ಕೆ ಹಾಕಿದ್ರೂ ಓಕೆ. ಬಟ್ ಇದು ಹಿಟ್ಟು ಚೆನ್ನಾಗಿದೆ, ಅದರಿಂದ ನಾನು ಸೋಡಾ ಗಿಡ ಏನೂ ಹಾಕೋಕ್ಕೆ ಹೋಗಿಲ್ಲ. ಆಮೇಲೆ ಎಣ್ಣೆ ಹೀರ್ಕೊಬಿಡುತ್ತೆ ಸೋಡಾ ಅಂದ್ಬಿಟ್ಟು ನಾನೇನು ಹಾಕಿಲ್ಲ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಪಕೋಡ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿದರೆ ನೀವು ಅಂದರೆ ಇದನ್ನು ತುಂಬ ಥರ ಮಾಡ್ತಾರೆ, ಸ್ವಲ್ಪ ಸೊಪ್ಪು ಅದು ಇದೆಲ್ಲ ಹಾಕ್ಬಿಟ್ಟು. ಬಟ್ ನಾನು ತುಂಬ ಪ್ಲೇನಾಗಿ ಮಾಡಿದ್ದೀನಿ, ಯಾಕಂದರೆ ಏನೂ ಸೊಪ್ಪುಗಳು ಇರಲಿಲ್ಲ ಅಂದ್ಬಿಟ್ಟು ನಾನು ಪ್ಲೇನಾಗಿ ಮಾಡ್ತಾಯಿರೋದು. ನಿಮ್ಗೆ ಇಷ್ಟನಾ ಇದು? ನೀವು ಟ್ರೈ ಮಾಡಿದ್ದೀರ ಏನಾಯ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಈ ಒಂದು ವ್ಲಾಗ್ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಯಾಕಂತಂದರೆ 12 ನಾನು ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ವ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ. ಇವಾಗ ಟೈಮ್ ಸ್ವಲ್ಪ ಹಂಗೆ ಹಿಂಗೆ ಆಗ್ತಾಯಿದೆ. ಯಾವಾಗ ಎದ್ದೇಳೋದು, ಯಾವಾಗ ಮಲ್ಕೊಳ್ಳೋದು, ಮತ್ತು ಫುಡ್ ರೂಟೀನ್ ಎಲ್ಲ ಚೇಂಜ್ ಆಗ್ತಾಯಿದೆ. ನೀರು ಬೇರೆ ನಿದ್ದೆನೂ ಕರೆಕ್ಟಾಗಿ ಆಗ್ತಾಯಿಲ್ವಲ್ಲ. ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿದೆ. ಐ ಥಿಂಕ್ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊತೀನಿ. ಪಾಪು ಇರೋದ್ರಿಂದ ನಿದ್ದೆನೇ ಆಗ್ತಾಯಿಲ್ಲ, ನೈಟೆಲ್ಲ ಎದ್ದಿರ್ತಾನೆ ಅವನು. ನಿಮ್ಮ ಮನೇಲೂ ಮಕ್ಕಳು ಇದ್ದರೆ, ನಿಮ್ಮ ಮನೇಲೂ ಮಕ್ಕಳು ಇದೇ ಥರ ನೈಟೆಲ್ಲ ಎದ್ದಿರ್ತಾರೆ, ಬೆಳಗ್ಗೆಲ್ಲ ಮಲ್ಕೊಂಡಿರ್ತಾರೆ, ಈ ಥರ ಮಾಡ್ತಾರೆ? ಕಾಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ಬಜ್ಜಿ ಬೋಂಡ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಈ ಟೈಮ್ಗಂತೂ ಬರೀ ಬಜ್ಜಿ ಬೋಂಡನೇ ಕೇಳಿಸುತ್ತೆ. ಬಟ್ ನನಗೆ ಅದೇನೋ ಅಂತ ಗೊತ್ತಿಲ್ಲ, ನನಗೆ ಜಾಸ್ತಿ ಬಜ್ಜಿ ಬೋಂಡ ಆ ಥರ ಸ್ಮೆಲ್ ಅಂದರೆ ನನಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ತಿಂದರೆ ಒಂದು 2-3 ತಿಂತೀನಿ ಅಷ್ಟೇ, ಅಂದ್ಬಿಟ್ಟು ಜಾಸ್ತಿ ದಿನ ಬಜ್ಜಿ ಬೇಕು ಆ ಥರ ಎಲ್ಲ ನಾನು ಇಷ್ಟಪಡೋದಿಲ್ಲ. ಬಟ್ ಬಜ್ಜಿ ಬೋಂಡ ಲವರ್ ತುಂಬ ಜನ ಇರ್ತಾರೆ. ಇದಕ್ಕೆ ಸ್ವಲ್ಪ ಚಟ್ನಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ, ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ಒಂದು ಈರುಳ್ಳಿ ಪಕೋಡ ಇದನ್ನು ಇನ್ನೂ ಚಿಕ್ಕದಾಗಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗಂತೂ ಮಾರ್ನಿಂಗ್ ಬ್ರೇಕ್ಫಾಸ್ಟು ಬೇಗನೆ ಆಗ್ತಾಯಿದೆ. ಬೆಳಿಗ್ಗೆ 8 ಗಂಟೆ ಒಳಗಡೆ ಆ ಬ್ರೇಕ್ಫಾಸ್ಟ್ ಎಲ್ಲ ಆಗೋಗ್ಬಿಡುತ್ತೆ. ಇದು ಮಾರ್ನಿಂಗ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇರೋದು. ಬೆಳಗ್ಗೆ ಹೆಸರು ಕಾಳು ದೋಸೆನ ಮಾಡಿದ್ದು, ಜೊತೆ ಚಟ್ನಿ ಮಾಡಿದರು. ಆದಮೇಲೆ ಸ್ವಲ್ಪ ಅದೇ ಇಟ್ಟಿತ್ತಲ್ಲ, ಅದರಲ್ಲಿ ಮತ್ತು ಇಡ್ಲಿನ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇದು ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ.